ಫೈನಲಿ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು. ಸೊ ದಿಸ್ ಇಸ್ ಮೈ ಲುಕ್. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಸೊ there, okay. So that's the place I'm going to. Say hi to my vlog. ಸೊ ಫೈನಲಿ ದ ಸಸ್ಪೆನ್ಸ್ ಇಸ್ ರಿವೀಲ್ಡ್ ಇನ್ ದಿಸ್ ವ್ಲಾಗ್. ಸೊ ನಾನು ಇಲ್ಲಿ ಬಂದಿರೋದು ನನ್ನ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಿಕೊಂಡು ಹೊಸ ಟೆಕ್ನಿಕ್ಸ್ನ ಬ್ಯಾಂಗ್ಳೂರ್ ಕರ್ಕೊಂಡು ಬಂದು ಅಗೇನ್ ಆ ಸರ್ವಿಸಸ್ ಆಗಿರ್ಬೋದು, ಆ ನಾಲೆಜ್ ಆಗಿರ್ಬೋದು ಶೇರ್ ಮಾಡಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನು. ಡೆಫಿನೆಟ್ಲಿ ಈ ಕ್ಲಾಸಸ್ ಇಂಡಿಯಾದಲ್ಲೂ ಅವೈಲೇಬಲ್ ಇತ್ತು, ಬಟ್ ನನ್ನ ಮೇನ್ ಚಾಯ್ಸಸ್ ಇಲ್ಲಿ ಏನಕ್ಕಿತ್ತು ಅಂದರೆ ದ ಸ್ಕಿಲ್ಸ್ ಆಗಿರ್ಬೋದು, ದ ಟೆಕ್ನಿಕ್ಸ್ ಆಗಿರ್ಬೋದು, ದ ಮೋಸ್ಟ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇಲ್ಲಿ ಇರೋದ್ರಿಂದ ನಾನು ಈ ಕಂಟ್ರಿನ ಚೂಸ್ ಮಾಡಿದೆ ಟು ಅಪ್ಗ್ರೇಡ್ ಮೈ ಕಂಪ್ಲೀಟ್ ನಾಲೆಜ್. ಸೊ ಮಲೇಷ್ಯಾಲಿ ಸೆಲೆಂಗೋರ್ ಅನ್ನೋ ಜಾಗದಲ್ಲಿ ನಾನು ನನ್ನ ಕಂಪ್ಲೀಟ್ ಕೆರಿಯರ್ ಅಪ್ಗ್ರೇಡೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಐಬ್ರೋ ಎಂಬ್ರಾಯ್ಡ್ರಿ, ಮೈಕ್ರೋಬ್ಲೇಡಿಂಗ್, ಲಿಪ್ ಟಿಂಟ್, ಪರ್ಮನೆಂಟ್ ಮೇಕಪ್ ಸರ್ವಿಸಸಲ್ಲಿ ಬರುವಂಥ ಎಲ್ಲ ರೀತಿಯ ಆಪ್ಷನ್ಸ್ನ ಅಪ್ಗ್ರೇಡ್ ಮಾಡ್ಕೊತಾ ಇದ್ದೀನಿ. ಡೆಫಿನೆಟ್ಲಿ ನಾನು ಇಂಡಿಯಾಗೆ ವಾಪಸ್ ಬಂದ ಮೇಲೆ ಇದನ್ನು ಎಲ್ಲನೂ ಸರ್ವಿಸಸ್ ರೀತಿ ಸ್ಟಾರ್ಟ್ ಮಾಡಬೇಕನ್ನೋದೇ ನನ್ನ ಬಿಗ್ಗೆಸ್ಟ್ ಗೋಲ್ ಆಗಿದೆ. ಬಿಕಾಸ್ ಆ್ಯಸ್ ಯು ನೋ, ಇನ್ ದ ಇಂಡಸ್ಟ್ರಿ ಆಫ್ ಬ್ಯೂಟಿ ಲಾಟ್ ಆಫ್ ಥಿಂಗ್ಸ್ ಆರ್ ನ್ಯೂಲಿ ಆ್ಯಡೆಡ್ ಎವ್ರಿ ಡೇ. ಸೊ ನಮ್ಮ ಸ್ಕಿಲ್ಸ್ನ ನಾವು ಅಪ್ಗ್ರೇಡ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ರೈಟ್ ಪ್ಲೇಸ್ ಚೂಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಾನು ಹೇಗೆ ಕಲಿತಾ ಇದ್ದೀನಿ ಅಂತ ಖಂಡಿತ ನಿಮಗೆಲ್ಲರಿಗೂ ತಿಳಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನೋಡ್ತಿರ್ಬೇಕು ನಾನು ಹೇಗೆ ಕಲಿತಾ ಇದ್ದೀನಿ, ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ದಿಸ್ ಇಸ್ ಅ ಲಾಟ್ ಮೋರ್ ಇಂಟೆನ್ಸ್ ದೆನ್ ವಾಟ್ ನಾಲೆಜ್ ಐ ಆಲ್ರೆಡಿ ಹ್ಯಾವ್. ಸೊ ನನ್ನ ಮೇಕಪ್ ಇಂಡಸ್ಟ್ರಿಯಲ್ಲಿ ಇರುವಂಥ ನಾಲೆಜು ಇಲ್ಲಿ ಸ್ವಲ್ಪ ಹೆಲ್ಪ್ ಆದರೂ ಕೂಡ ಇಲ್ಲಿರುವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು ಕಂಪ್ಲೀಟ್ಲಿ ಹೊಸದಾಗಿದೆ. ಸೊ ಇದನ್ನೆಲ್ಲ ನಾನು ಕಲಿತು ಖಂಡಿತವಾಗ್ಲೂ ಅಪ್ಗ್ರೇಡೆಡ್ ನಾಲೆಜ್ನ ಶೇರ್ ಮಾಡೋಕ್ಕೆ ರೆಡಿಯಾಗಿನೇ ಇಲ್ಲಿಂದ ವಾಪಸ್ ಬರೋದು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಲೆಟ್ಸ್ ಸಿ ಹೇಗೋಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಇವಾಗ ಟೈಮ್ 7:10 ಆಗಿದೆ. ಕ್ಲಾಸ್ ಜಸ್ಟ್ ಮುಗೀತು ಆ್ಯಂಡ್ ಗ್ರಾಸರಿ ಶಾಪಿಂಗ್ ಮಾಡೋಣ. ಯಾಕಂದರೆ ಅಪಾರ್ಟ್ಮೆಂಟಲ್ಲಿ ಕಿಚನ್ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಅದಕ್ಕೆ ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ ಇಲ್ಲೇ ಎದುರುಗಡೆ ಇರೋ ಒಂದು ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ 7:10 ಆದ್ರೂ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಕು ಮತ್ತು ನೋಡೋಕ್ಕೆ ಸಖತ್ತಾಗಿದೆ. ನಿಮಗೂ ತೋರಿಸ್ತೀನಿ. ಸೊ ಈ ಸ್ಕೈ ವಾಕರ್ನ ಕ್ರಾಸ್ ಮಾಡ್ಕೊಂಡು ಹೋದರೆ ಆ ಕಡೆ ಮಾಲ್ ಇದೆ. ದಟ್ ಈಸ್ ಅ ಮಾಲ್. ಇಟ್ಸ್ ಕಾಲ್ಡ್ IOI ಮಾಲ್ ಅಂತಾನೋ ಏನೋ, ನಾನು ಮರ್ತೋಗ್ಬಿಟ್ಟೆ ಏನು ಹೆಸರು ಅಂತ ಕರೆಕ್ಟಾಗಿ. ರೋಡ್ ಕ್ರಾಸ್ ಮಾಡ್ಕೊಂಡು ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ದಿಸ್ ಈಸ್ ಲೈಕ್ ಅ ನೈಸ್ ವ್ಯೂ ಆ್ಯಕ್ಚುಲಿ. ಸೊ ಎಲ್ಲ ಅಷ್ಟು ನೀಟಾಗಿ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಓಡಿಸ್ತದೆ ನೋಡಿ ಕಾರ್ಗಳನ್ನ. ಆ್ಯಂಡ್ ನಡ್ಕೊಂಡು ಹೋಗ್ಬಿಟ್ರೆ ಮಾಲ್ ಸಿಗುತ್ತೆ. ಮಾಲಲ್ಲಿ ಹೋಗಿ ಸ್ವಲ್ಪ ಸೂಪರ್ ಮಾರ್ಕೆಟ್ ಏನಾದರೂ ಹುಡುಕಿ ಶಾಪ್ ಮಾಡಿ. ಸೊ ಇವಾಗ ಮಾಲ್ ಕಡೆ ರೀಚ್ ಆದೆ. ಅರ್ಧ ಏನಕ್ಕೆ ಬಂದೆ ಮಾಲಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂದರೆ ಬೆಳಗ್ಗೆ ಇಡ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಎಷ್ಟು ಮೋಸವಾಗಿತ್ತು ಅಂದರೆ ಇಡ್ಲಿ. ಆ್ಯಂಡ್ ಇಟ್ ವಾಸ್ ಅರೌಂಡ್ 200 rupees ಇಂಡಿಯನ್ ರುಪೀಸಲ್ಲಿ. ತುಂಬ ಕೆಡ್ದಾಗಿತ್ತು. ಮ್ಯಾನೇಜ್ ಮಾಡಿ ತಿಂದೆ ಅದನ್ನು. ಸೊ ಅದಕ್ಕೆ ಸ್ವಲ್ಪ ಎಗ್ಸು, ಓಟ್ಸು ಏನೇನು ಸಿಗುತ್ತೋ ನೋಡಿಕೊಂಡು ಶಾಪ್ ಮಾಡಿ ನಾಳೆ ಬೆಳಗ್ಗೆಯಿಂದ ತಿಂಡಿ ಆದರೂ ಮ್ಯಾನೇಜ್ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಹೊತ್ತು ಯೋಚನೆ ಮಾಡೋಣ ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಸೊ ಮಾಲಲ್ಲಿ ಹೋಗಿ ಸೂಪರ್ ಮಾರ್ಕೆಟ್ ಹುಡುಕಿ ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೋಡೋಣ. ಸೊ ದಿಸ್ ಇಸ್ ದ ಮಾಲ್. ಇವಾಗ ವೆದರ್ ಚೆನ್ನಾಗಿದೆ, ಕಾಮ್ ಆಗಿದೆ ಆ್ಯಕ್ಚುಲಿ. ಸೆಕೆ ಏನೂ ಆಗ್ತಿಲ್ಲ. ಮಧ್ಯಾಹ್ನ ಮಾತ್ರ ಕಣ್ಣು ಬಿಡೋಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಆಲ್ರೆಡಿ ಮೂನ್ ಬೇರೆ ಕಾಣಿಸ್ತಾ ಇದೆ ನೋಡಿ, ನಿಮ್ಗಲ್ಲಿ ಕಾಣಿಸ್ತಾ ಇದೆಯಾ? ಸೊ ಇಟ್ಸ್ ನೈಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಹೋಗ್ಬೇಕಾಗಿರೋ ಶಾಪಿಂಗ್ ಮಾಲು ಸೂಪರ್ ಮಾರ್ಕೆಟು ಅಲ್ಲಿದೆ. ನಾನು ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀನಿ. 7-11 ಕರೆಕ್ಟ್. ಇದು ಯಾರೋ ಹೇಳ್ತಾ ಇದ್ರು ಏನು ಬೇಕೋ ನೆಸೆಸಿಟೀಸ್ ಸಿಗುತ್ತೆ ಅಂತ. ಬಟ್ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಡೈರೆಕ್ಟ್ ಅಲ್ಲೇ ಹೋಗ್ಬಿಡೋಣ. ಇಯಾನ್ ಸೂಪರ್ ಮಾರ್ಕೆಟ್. ಕ್ರಿಸ್ಮಸ್ ಹತ್ರ ಬರ್ತಿರೋದ್ರಿಂದ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಥೀಮಲ್ಲಿ ಲೈಟಿಂಗ್ ಮಾಡಿ ಕ್ರಿಸ್ಮಸ್ ಟ್ರೀ ಅದು ಇದು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಸೊ ಇವಾಗ ಶಾಪಿಂಗ್ ಮಾಲ್ ರೀಚ್ ಆಗಿ ಒಳಗಡೆ ಬಂದೆ. ಇಟ್ಸ್ ವೆರಿ ಹ್ಯೂಜ್, ಲೈಕ್ ತುಂಬ ದೊಡ್ಡದಾಗಿದೆ ಶಾಪಿಂಗ್ ಮಾಲು. ಏನೇನು ಬೇಕು ಎಲ್ಲ ಸಿಗುತ್ತೆ. ಒಂದು ರೌಂಡ್ ಎಲ್ಲ ಹೊಡೆದ್ಬಿಟ್ಟು ಏನೇನು ಬೇಕು ಸ್ಟಾರ್ಟಿಗೆ ಫ್ರೆಶ್ ಫ್ರೂಟ್ಸ್, ಎಕ್ಸಾಟಿಕ್ ಫ್ರೂಟ್ಸ್ ಎಷ್ಟೊಂದಿದೆ. ವೆರಿ ಗುಡ್ ಕ್ವಾಲಿಟಿ ಆಲ್ಸೋ, ಚೆನ್ನಾಗಿದೆ. ಚೆರೀಸ್, ಲೋಡ್ಸ್ ಆಫ್ ಲೋಡ್ಸ್ ಆಫ್ ಫ್ರೂಟ್ಸ್ ಇದೆ ನೋಡಿ. ಆ ಎಂಡ್ ತನಕ ಇದೆ. ಡಿಫ್ರೆಂಟ್ ಫ್ರೂಟ್ಸು ನೋಡಿಬಿಟ್ಟು ಏನೇನು ತೊಗೊಂಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ.
ಕಂಪ್ಲೀಟ್ ಶಾಪಿಂಗ್ ಮುಗಿಸ್ಕೊಂಡು ಎಷ್ಟು ದೊಡ್ಡ ಮಾಲ್ ಅಂದರೆ ಏನು ಐಟಮೇ ಸಿಗ್ತಾ ಇರಲಿಲ್ಲ. ಸರಿ ಇಲ್ಲಿ ಯಾರೊಬ್ರು ಸಿಕ್ಕಿದ್ರು, ಅವ್ರಿಗೆ ಪ್ಲೀಸ್ ಸ್ವಲ್ಪ ಗೈಡ್ ಮಾಡಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೇರ್ ಸರ್? ವೇರ್ ಯಾ eggs is there. Oats, which counter? Oats also there. Okay, I'll find. Thank you. ಟೆನ್ಷನ್ ಆಗಿಬಿಟ್ರು, ತುಂಬ ಸತಿ ಕೇಳಿದ್ದೀನಿ ಅವ್ರಿಗೆ, ಕಡೆಗೆ ಅವರೇ ಬಂದು ತೋರಿಸಿದ್ರು ಪಾಪ. ಸರಿ ಓಟ್ಸು ಎಗ್ಸ್ ಇಲ್ಲಿ ಸಿಕ್ತಪ್ಪ ಫೈನಲಿ. ಓಟ್ಸು ಏನೇನೋ ಇದೆ ಗುರು ಇಲ್ಲಿ, ಫುಲ್ಲು ಥೈಲ್ಯಾಂಡ್ ಭಾಷೆಯಲ್ಲೇ ಚೈನೀಸ್ ಭಾಷೆಯಲ್ಲೇ ಇದೆ. ಅರ್ಧ ಅಂತೂ ನಂಗೆ ಅರ್ಥನೇ ಆಗ್ತಿಲ್ಲ, ಏನೇನೋ ಇದೆ, ಜೆಲ್ಲಿ ಅಂತೆ ಅದಂತೆ ಇದಂತೆ ವೆಜ್ಜನ್ ಐಟಮ್ ಇದೆ. ನೋಡೋಣ ಓಟ್ಸಲ್ಲಿ ಯಾರು ತೊಗೋಣ ಅಂತ ನೋಡಿಬಿಟ್ಟು ತೊಗೊಳ್ತೀನಿ. ಇಲ್ಲಿ ಎಗ್ ಸೆಕ್ಷನ್ ಬಂದರೆ ಬರೀ ಬ್ರೌನ್ ಎಗ್ಸೇ ಇದೆ, ವೈಟ್ ಎಗ್ಗೆ ಇಲ್ಲ ನೋಡಿ, ಬರೀ ಬ್ರೌನ್ ಎಗ್ಸು. ಯಾಕೆ ತಗೊಳ್ಳಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಯಾವ್ದು ಚೆನ್ನಾಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾರನ್ನ ಕೇಳಿ ಇದರಲ್ಲಿ ತೊಗೊಳ್ಳೇಬೇಕು ಯಾವುದಾದ್ರೂ ಒಂದು. ಈಸಿಯಾಗಿ ಮ್ಯಾಗಿ ಮಾಡ್ಕೊಬೋದು ಅಂತ ಆಪ್ಷನ್ಸ್ ಹುಡ್ಕೋಕೆ ಹೋದರೆ ಇಷ್ಟು ವೆರೈಟಿ ಆಫ್ ಆಪ್ಷನ್ಸ್ ಇತ್ತು. ನಿಜವಾಗ್ಲೂ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತಲೇ ಗೊತ್ತಿಲ್ಲ. ಹಂಗೂ ಒಬ್ಬರನ್ನ ಸಜೆಷನ್ ಕೂಡ ಕೇಳಿದೆ, ಯಾವ್ದು ಚೆನ್ನಾಗಿದೆ ಇದರಲ್ಲಿ ಸಜೆಸ್ಟ್ ಮಾಡಿ ಅಂತ. ಅವ್ರಿಗೆ ನಾನು ಹೇಳಿದ್ದೆ ಅರ್ಥ ಆಗಿಲ್ಲ. ಸೊ ಫೈನಲಿ ಐ ಎಂಡೆಡ್ ಅಪ್ ಪಿಕ್ಕಿಂಗ್ ಅಪ್ ಸಮ್ ರ್ಯಾಂಡಮ್ ಮ್ಯಾಗಿ. ಸೊ ನೋಡಬೇಕು ಹೇಗಿರುತ್ತೆ ಅಂತ. ಅಪ್ಕಮಿಂಗ್ ಡೇಸಲ್ಲಿ ಈ ಟೇಸ್ಟ್ ಚೆನ್ನಾಗಿದ್ದರೆ ಅಗೇನ್ ಐ ವಿಲ್ ಕಂಟಿನ್ಯೂ ಟು ಬೈ ದಿಸ್. ಇಫ್ ನಾಟ್ ಐ ಥಿಂಕ್ ಐ ವಿಲ್ ಎಂಡ್ ಇಟ್ ಅಪ್ ಹಿಯರ್. ಸೊ ಫೈನಲಿ ಎಲ್ಲ ಶಾಪ್ ಮಾಡಿಕೊಂಡು ಬಿಲ್ಲಿಂಗ್ ಕೌಂಟರ್ ಕಡೆ ಬಂದಿದ್ದೀನಿ. ಸೊ ಬಟರು, ಪೇಪರ್ ಪ್ಲೇಟ್ಸು, ಇಯರ್ಬಡ್ಸು, ಪೇಸ್ಟು, ಎಗ್ಸು, ವಾಟರ್, ಏನೇನು ನೆಸೆಸಿಟಿ ಬೇಕೋ ಮನೆಗೆ ತೊಗೊಳೋ ರೀತಿ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಎಷ್ಟು ಯೂಸ್ ಮಾಡ್ತೀನೋ ಅಥವಾ ವಾಪಸ್ ತೊಗೊಂಡು ಹೋಗ್ತೀನೋ ಅಥವಾ ಮಿಕ್ಕತ್ತಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ಏನಾಗುತ್ತೆ. ಈ ಐಟಮ್ಸನ್ನು ಇಟ್ಕೊಂಡು ಏನು ಕುಕ್ ಮಾಡ್ತೀನಿ ಅಂತ ನೋಡೋಣ. ಸೊ ಈ ಮೀಲ್ ಬಂದ್ಬಿಟ್ಟು ಇಲ್ಲಿ ಏನೋ ಕಾಣಿಸ್ತಾ ಇದೆ ಫೋಟೋಲಿ, ಅದು ಅದೇ ಥರ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮೀಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ, ಮನೆಗೆ ಹೋಗಿ ತಿನ್ನುವಾಗಲೇ ಗೊತ್ತಾಗೋದು. ಸೊ ಟೇಕ್ ಓವರ್ ಮಾಡಿಕೊಂಡು ಈ ಕಡೆ ಅಗೇನ್ ಇನ್ನೊಂದು ಸೆಕ್ಷನ್ ಇತ್ತು ಬ್ಯೂಟಿ ಅಂತ. ಸೊ ಈ ಬ್ಯೂಟಿ ಸೆಕ್ಷನ್ಗೆ ಬಂದರೆ ಎಷ್ಟು ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ, ಎಷ್ಟೊಂದು ಹೊಸ ಬ್ರ್ಯಾಂಡ್ಸ್ ಇದೆ. ಇನ್ಫ್ಯಾಕ್ಟ್ ನನಗೆ ಎಷ್ಟೊಂದು ಬ್ರ್ಯಾಂಡ್ಸ್ ಗೊತ್ತಿಲ್ಲ. ಇದನ್ನ ನೋಡಿದ್ಮೇಲೆ ಏನಾದರೂ ಒಂದು 2-3 ಐಟಮ್ ತೊಗೊಬೇಕು ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ ಏನು ತೊಗೊಬೇಕು ಅಂತ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನ್ಸಲ್ಲಂತೂ ಎಷ್ಟು ವೆರೈಟೀಸ್ ಇದೆ ಅಂತಂದರೆ ಸನ್ಸ್ಕ್ರೀನ್ ಸ್ಪ್ರೇಸ್ ಅವೈಲೇಬಲ್ ಇದೆ. ಸಮ್ ಪೀಪಲ್ ಸೇ ಇಟ್ಸ್ ನಾಟ್ ದಟ್ ಗ್ರೇಟ್ ಟು ಯೂಸ್ ಸನ್ಸ್ಕ್ರೀನ್ ಸ್ಪ್ರೇ, ಬಟ್ ಐ ಥಾಟ್ ಇಲ್ಲಿ ಏನಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಳೋಣ, ಅಥವಾ ಅಟ್ಲೀಸ್ಟ್ ತಿಳ್ಕೊಂಡು ಮನೆಗೆ ಹೋಗಿ ರಿಸರ್ಚ್ ಮಾಡ್ಕೊಂಡು ಬಂದು ಇನ್ನೊಂದು ದಿನ ತೊಗೊಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾದರೂ I'm just looking out for more options in sunscreen sprays. ಸೊ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಜೋಶಲ್ಲಿ ಕಂಪ್ಲೀಟ್ಲಿ ಬ್ಯಾಗ್ನೆಲ್ಲ ಮರ್ತೋಗಿ ಒಂದು ಕಡೆ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಫಸ್ಟ್ ಹೋಗಿ ಬ್ಯಾಗ್ ತೊಗೊಳೋಣ, ಅದರಲ್ಲಿ ವ್ಯಾಲ್ಯೂಯಬಲ್ಸು, ನನ್ನ ಪಾಸ್ಪೋರ್ಟ್ ಎಲ್ಲ ಇದರಲ್ಲಿ ಇರೋದು. ಸೊ ಅದನ್ನು ಫಸ್ಟ್ ತೊಗೊಳ್ಳೋಣ ಅಂತ ಬಂದೆ. ಒಂದೊಂದು ಮೇಕಪ್ ಬ್ರ್ಯಾಂಡ್ ಅಂತೂ ಯಾವುದು ನಾನು ಕೇಳೇ ಪಟ್ಟಿಲ್ಲ. ಇದು ಯಾವುದೋ ಬೇರ್ ಇನ್ ಬ್ಲಿಸ್ ಅಂತ ಇದೆ. ಮೆಬ್ಲಿನ್ ಅಂತೂ ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲಿದೆ, ಬಟ್ ಈ ಶೇಡ್ ತುಂಬ ಚೆನ್ನಾಗಿದೆ ಅನಿಸ್ತು. ಬಟ್ ಹೆಂಗಿದೆ ಕ್ವಾಲಿಟಿ ನೋಡಬೇಕು, ಟೆಸ್ಟ್ ಮಾಡಬೇಕು. ಸೊ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಕ್ವಿಕ್ಕಾಗಿ ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬೇರ್ ಇನ್ ಬ್ಲಿಸ್ ಬಿಟ್ಟು ಇನ್ನು ಎಷ್ಟೊಂದು ಡಿಫ್ರೆಂಟ್ ಹೊಸ ಬ್ರ್ಯಾಂಡ್ಸ್ ಅಂತೂ ಇಲ್ಲಿ ಅವೈಲೇಬಲ್ ಇದೆ. ಲಿಟ್ರಲಿ ಇಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೇಬೇಕು ಅನ್ನೋ ಥರ ಇದೆ. ಅರೇಂಜ್ಮೆಂಟ್ ಆಗಿರ್ಬೋದು, ಆಪ್ಷನ್ಸ್ ಆಗಿರ್ಬೋದು. ಬಟ್ ಏನಂತಂದರೆ ಐ ವಾಸ್ ಜಸ್ಟ್ ರಿಯಲಿ ಕನ್ಫ್ಯೂಸ್ಡ್ ವಾಟ್ ಟು ಪಿಕಪ್ ಆರ್ ವಾಟ್ ಟು ಇವನ್ ಚೂಸ್. ಸೊ ಐ ಟುಕ್ ಸಮ್ ಟೈಮ್. ಸೊ ವಾಟ್ ಎವರ್ ಐ ವಾಂಟ್, ಏನೇನು ನನಗೆ ಬೇಕಿತ್ತು ಎಲ್ಲ ನೋಡ್ಕೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ಶಾಪಿಂಗ್ ಸೆಷನಲ್ಲಿ ಬಂದು ತೊಗೊಳೋಣ ಅಂತ. ಸೊ ಎಷ್ಟು ವೆರೈಟಿ ಆಫ್ ಬ್ರ್ಯಾಂಡ್ಸ್ ಇದೆ, ಲಿಟ್ರಲಿ ನಾವು ಇದೆಲ್ಲ ನೋಡೇ ಇಲ್ಲ. ಡ್ಯಾಝಲ್ ಮೀ ಅಂತೆ, ಕಿಸ್ ಮೀ ಅಂತೆ, ಸೊ ಎಷ್ಟೊಂದು ರೀತಿಯ ಸಿಲ್ಕಿ ಗರ್ಲ್ ಅಂತೆ. ಸೊ ಎಷ್ಟು ರೀತಿಯ ಬ್ರ್ಯಾಂಡ್ಸ್ ಇದೆ. ಸೊ ಐ ವಾಸ್ ಆಲ್ಸೋ ರಿಯಲಿ ಸರ್ಪ್ರೈಸ್ ಟು ಸಿ ಆಲ್ ಆಫ್ ದೀಸ್ ಬ್ರ್ಯಾಂಡ್ಸ್. ಐ ಹ್ಯಾವ್ ನಾಟ್ ಇವನ್ ಹರ್ಡ್ ಆಫ್ ಸಮ್ ಬ್ರ್ಯಾಂಡ್ಸ್. ಸೊ ಮೆಬ್ಲಿನಲ್ಲೂ ಅಷ್ಟು ಎಷ್ಟೊಂದು ಡಿಫರೆಂಟ್ ವೆರೈಟೀಸ್ ಆಫ್ ಆಪ್ಷನ್ಸು ಕಡೆ ಇತ್ತು. ಸೊ ಇದೆಲ್ಲ ರೀತಿಯ ಬ್ರ್ಯಾಂಡ್ಸಲ್ಲಿ ನಾವು ಯಾವುದು ಚೂಸ್ ಮಾಡಬೇಕನ್ನೋದು ಡೆಫಿನೆಟ್ಲಿ ಕನ್ಫ್ಯೂಷನ್ ಆಗಿರುತ್ತೆ. ಸೊ ನೋಡಿಕೊಂಡು ಐ ಟೇಕ್ ಸಮ್ ಟೈಮ್ ಆ್ಯಂಡ್ ದೆನ್ ಫೈನಲೈಸ್ ವಾಟ್ ಐ ವಾಂಟ್ ಟು ಪಿಕ್. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನನ್ನ ಕ್ಲಾಸಸ್ಗೆ ಸ್ವಲ್ಪ ನೆಸೆಸಿಟೀಸ್ ಇತ್ತು, ಅದನ್ನು ಮಾತ್ರ ಪಿಕಪ್ ಮಾಡಿಕೊಂಡೆ. ಮತ್ತು ಅವ್ರ ಕರೆನ್ಸಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಅದನ್ನ ಇಟ್ಕೊಂಡು ಜೋಡಿಸ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ರೀತಿಯ ಕಲರ್ಫುಲ್ ನೋಟ್ಸ್ ಇದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಆ್ಯಕ್ಚುಲಿ ಯೂಸ್ ದಿಯರ್ ಕರೆನ್ಸೀಸ್. ಸೊ ನನಗೇನು ನೆಸೆಸರಿ ಇದೆ ಕ್ಲಾಸಸ್ಗೆ ಮತ್ತು ಬೇಸಿಕ್ ಥಿಂಗ್ಸ್ ಏನು ಬೇಕು ಅದನ್ನು ಮಾತ್ರ ಪಿಕಪ್ ಮಾಡಿಕೊಂಡೆ. ತೀರಾ ಡೀಟೇಲ್ಡ್ಗೆ ಹೋಗಿಲ್ಲ, ಬಿಕಾಸ್ ಟೆಸ್ಟರ್ಸ್ ಅಲೌ ಮಾಡಿಲ್ಲ ಯೂಸ್ ಮಾಡೋಕ್ಕೆ. ಬಿಕಾಸ್ ಈ ಕೌಂಟರಲ್ಲಿ ಯಾರು ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತ ಯಾರೂ ಇರಲಿಲ್ಲ. ಸೊ ಅದಕ್ಕೆ ಎಂಡೆಡ್ ಅಪ್ ಪಿಕ್ಕಿಂಗ್ ಜಸ್ಟ್ ಫ್ಯೂ ಥಿಂಗ್ಸ್. ಸೊ ಇದನ್ನೆಲ್ಲ ಹೇಗೆ ತೊಗೊಂಡು ಹೋಗ್ತೀನಿ ನಾನು ಇರೋ ಜಾಗ ತನಕ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಯಾರನ್ನ ಹೆಲ್ಪ್ ಸಿಕ್ಕರೆ ಅಥವಾ ಯಾವ್ದನ್ನ ಟ್ಯಾಕ್ಸಿ ಕ್ಯಾಬ್ ಬುಕ್ ಮಾಡಿಕೊಂಡು ಐ ವಿಲ್ ಟೇಕ್ ಇಟ್ ಆಲ್ ಟು ಮೈ ಪ್ಲೇಸ್.
ಬಟ್ ಹೇಗೆ ಒಂದು ದಿನ ಹೋಯಿತು ಅಂತಲೇ ಗೊತ್ತಿಲ್ಲ. ಬಿಕಾಸ್ ಡೇ ಸ್ಟಾರ್ಟ್ ಆದಾಗ ವಾಸ್ ರಿಯಲಿ ಫ್ರಸ್ಟ್ರೇಟೆಡ್. ನಿದ್ದೆ ಆಗಿರಲಿಲ್ಲ ಸರಿಗೆ. ಮಿಡ್ನೈಟ್ ಫ್ಲೈಟ್ ಇತ್ತು ಆ್ಯಂಡ್ ಇಲ್ಲಿ ಲ್ಯಾಂಡ್ ಆದಮೇಲೆ ಆಲ್ಮೋಸ್ಟ್ 1.5 hour ಏರ್ಪೋರ್ಟಿಂದ ಆಚೆ ಬರೋಕ್ಕೆ ಆಯಿತು. ಅದಾದಮೇಲೆ ಇಲ್ಲಿ ರೀಚ್ ಆಗಿ ಇಲ್ಲಿ ಸೆಟಲ್ ಡೌನ್ ಆಗಿ ಇಲ್ಲೂ ಲೇಟ್ ಆಯಿತು. ತುಂಬ ವಿಷಯಗಳಾಯಿತು ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಐ ಹೋಪ್ ಯು ಆಲ್ ಜೆನ್ಯೂನ್ಲಿ ಲೈಕ್ ಇಟ್. ಇದೊಂದು ಹೊಸ ಪ್ರಯತ್ನ. ತುಂಬ ವರ್ಷದಿಂದ ಅಂದ್ಕೊಂಡಿದ್ದು. ನಾನು ಆ್ಯಕ್ಚುಲಿ ನನ್ನ ಮೇಕಪ್ ಕೆರಿಯರೇ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್ ವ್ಲಾಗ್ಸ್ ಮಾಡಬೇಕು, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ವ್ಲಾಗ್ಸ್ ಅನ್ನೋದಿರಲಿಲ್ಲ, ಬಟ್ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಆಗಿದ್ದು. ಬಟ್ ಫೈನಲಿ ಎಷ್ಟೋ ವರ್ಷಗಳಾದಮೇಲೆ ಇವಾಗ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿದೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ದಟ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಥವಾ ನಿಮ್ಗೆ ಬೇರೆ ಏನಾದರೂ ಡೌಟ್ಸ್, ಕ್ವೆಶನ್ಸ್ ಅಥವಾ ಯಾವ್ದು ರಿಲೇಟೆಡ್ ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ನಿಜವಾಗ್ಲೂ ವ್ಲಾಗ್ ಮಾಡೋದು ಕಷ್ಟನೇ ಇದೆ. ಇದನ್ನು ಹೇಗೆ ಎಡಿಟ್ ಮಾಡಿ ನಿಮಗೆ ತಲುಪಿಸ್ತೀನಿ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡಿ ನನ್ನ ಬೆಸ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.